ಉಪಚುನಾವಣೆಯಲ್ಲಿ ಮೊನ್ನೆ ಅನ್ನಪೂರ್ಣ ತುಕಾರಾಮ್ ಅವರು ತಾವೆಲ್ಲ ಆಶೀರ್ವಾದ ಮಾಡಿ ಗೆಲ್ಸ್ಕೊಟ್ಟಿದ್ದಕ್ಕೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ತಮಗೆಲ್ಲ ಸಂಡೂರು ಮತದಾರರಿಗೆ ಕೈ ಜೋಡಿಸಿ ನಾನು ನಮಸ್ಕಾರಗಳನ್ನ ಮಾಡ್ತೀವಿ. ನಾವು ನಿರೀಕ್ಷೆ ಇತ್ತು ಈ ಚುನಾವಣೆ ನಾವು ಗೆಲ್ತೀವಂತ ನಾವು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ತಕ್ಕಂಗೆ ನಾವು 9,400 ಮತದಲ್ಲಿ ನಾವು ಗೆದ್ದಿದ್ದೀವಿ. ಇನ್ನ ಒಂದು 10,000 ಜಾಸ್ತಿ ಆಗ್ಬೇಕಾಗಿತ್ತು. ನಾವು ನಿರೀಕ್ಷೆ ಇದ್ದಿದ್ದು 20,000 ಅಂತರದಲ್ಲಿ ಗೆಲ್ತೀವಂತ. ಹಂಗೂ ಜನ ಆಶೀರ್ವಾದ ಮಾಡಿ 9,400 ಮತದಲ್ಲಿ ಗೆಲ್ಸ್ಕೊಟ್ಟಿದ್ದಾರೆ. ಗೆದ್ದಾದ್ಮೇಲೆ ತುಕಾರಾಮ್ ಅವ್ರ ಬಗ್ಗೆ ನಾನು ಹೆಚ್ಚಾಗಿ ಏನು ಹೇಳಗಲ್ಲ. ಸಂತೋಷ್ ಲಾಡ್ ಬಗ್ಗೆ ತಮ್ಗೆ ಗೊತ್ತೇ ಇದೆ. ಸಂತೋಷ್ ಲಾಡ್ ಅವ್ರೇನು ಕೆಲಸ ಮಾಡಿದ್ದಾರೆ 2004 ಹಿಡ್ಕೊಂಡು 2008ವರೆಗೂ ತಮ್ಗೆ ಗೆದ್ದಿದ್ದಾರೆ. ಆಮೇಲೆ ಅದಕ್ಕಾದ್ಮೇಲೆ 4 ಬಾರಿ ತುಕಾರಾಮ್ ಅವರು ಕೆಲಸ ಮಾಡಿರೋದು ತಮ್ಗೆ ಗೊತ್ತೇ ಇರೋದು ವಿಚಾರ. ಕೆಲಸ ಕಾರಣದಲ್ಲಿ ನಾನು ಹೇಳ್ತಿಲ್ಲ. ತುಕಾರಾಮ್ ಅವರು ಮಾಜಿ ಮಂತ್ರಿಗಳು ಆದ್ರೂ ಅವ್ರ ಕ್ಷೇತ್ರದ ಕೆಲಸ ಅಂದ್ರೆ ಒಬ್ಬ P1 ಆಗಿ ಬಂದು ಎಲ್ಲಾ ಸಚಿವರ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದು ನಾನು ಕಣ್ಣಾರೆ ನೋಡಿದ್ದೀನಿ. ಈಚೀಚೆಗೆ 3 ತಿಂಗಳ ಹಿಂದೆ ಗುದ್ಲಿ ಪೂಜೆನ ಮನೆ ಮುಖ್ಯಮಂತ್ರಿ ಕರೆಸಿ 250 ಕೋಟಿ ರೂಪಾಯಿದು ಗುದ್ಲಿ ಪೂಜೆನ ಮಾಡಿದ್ರು. ಆಗ ಗೊತ್ತಾಯ್ತು ಈ ನಮ್ಮ ಸರ್ಕಾರ ಬಂದಾದ್ಮೇಲೆ 1,615 ಕೋಟಿ ಅನುದಾನ ತಂದಿದ್ದಾರೆ ಅಂತ ಹೇಳ್ಬಿಟ್ಟು ನನ್ಗೆ ಆವತ್ತು ಗೊತ್ತಾಯ್ತು. ಅದಾದ್ಮೇಲೆ ತುಕಾರಾಮ್ ಅವ್ರು ಕೆಲಸ ಮಾಡಿದ್ರೆ ತಮ್ಗೆಲ್ಲ ಗೊತ್ತೇ ಇದ್ದೀರ. ನನ್ಗೇನಪ್ಪ ಆಶ್ಚರ್ಯ ಆಯ್ತು, ರಿಸಲ್ಟ್ ಬಂದಿದೆ 23ನೇ ತಾರೀಕಿಗೆ ರಿಸಲ್ಟ್ ಬಂದಿದ್ದು. ಅನ್ನಪೂರ್ಣ ತುಕಾರಾಮ್ ಅವರು MLA ಆದ್ಮೇಲೆ ರಿಸಲ್ಟ್ ಆಗಿ ನನ್ನ ಅನಿಸಿಕೆ ಇನ್ನ 15 ದಿನನೂ ಆಗ್ಲಿಲ್ಲ. ಕನಿಷ್ಠ 23 ಅಂದ್ರೆ ಇವತ್ತು 8ನೇ ತಾರೀಕು ಅಂದ್ರೆ 13-14 ದಿನ ಆಗಿದೆ. ಆ ಮಧ್ಯದಲ್ಲಿ ಕನಿಷ್ಠ ನನಗೆ 4 ಇಂದ 5 ಸತಿ ನನ್ಗೆ ಫೋನ್ ಮಾಡಿಬಿಟ್ಟು ನನ್ನ ಕ್ಷೇತ್ರಕ್ಕೆ ಅನುದಾನ ಬೇಕು, ನನ್ನ ಕ್ಷೇತ್ರಕ್ಕೆ ಮನೆಗಳು ಬೇಕಂತ ನಾನು 5-6 ಸತಿ ನಾನು ಫೋನ್ ಮಾಡಿದ್ದಾರೆ. ಅದು ನಂಗೆ ಆಶ್ಚರ್ಯ ಆಯ್ತು. ಏನಪ್ಪ ಎಲ್ಲೋ ಒಂದ್ ಕಡೆ ಇವರು ತುಕಾರಾಮ್ನ ಅಭಿವೃದ್ಧಿ ಕೆಲಸ ಮೀರಿಸ್ತಾರೆ ಅಂತ ಹೇಳ್ಬಿಟ್ಟು ನನ್ಗೆ ಒಂದೇ ಇದಾಯ್ತು, ಖುಷಿ ತಂತು ನನಗೆ. MLA ಆಗಿ 15 ದಿನಲ್ಲೇ ಫೋನ್ ಮಾಡಿ ಇಷ್ಟು ಕೇಳಬೇಕಾದ್ರೆ ಅವ್ರು ಎಷ್ಟು ತಾಲೂಕ್ ಬಗ್ಗೆ ಕಾಲೇಜ್ ಇದೆ ಅಂತ ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಅಕ್ಕ ಅವ್ರು ಫೋನ್ ಮಾಡಿ ನಮ್ಮ ಅಲ್ಪಸಂಖ್ಯಾತರಲ್ಲೂ ಅನುದಾನ ಬೇಕಂತ ಕೇಳಿದ್ರು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮನೆಗಳು ಬೇಕು ಅಂತ ಕೇಳಿದ ಕಾರಣಕ್ಕೆ ಇವತ್ತು ನಾನು ಆದೇಶ ಮಾಡ್ಕೊಂಡು ಬಂದೀನಿ. 2,000 ಮನೆ ಅಕ್ಕ ತಾವು ಫೋನ್ ಮಾಡಿ ಬನ್ನಿ ಇಲ್ಲಿ, ತಾವು ಫೋನ್ ಮಾಡಿ ನನ್ನ ಮನೆಗಳು ಆಗ್ಲೇಬೇಕಂತ ಹೇಳ್ಬಿಟ್ಟು ಕುರ್ತಿಗೆ 1,000 ಕುಡ್ದಿ ಇನ್ನು ಇದಕ್ಕೆ 1,000 ಮನೆಗಳು ಮಾಡ್ಕೊಂಡು ಬಂದಿದ್ದೀನಿ. ತಾವು ಹೇಳ್ದಂಗೆ ಆದೇಶ ಕಾಪಿನ ತಂದಿ ಇಲ್ಲ ಹೇಳ್ತೀನಿ. ಅದು ತಾವು ಹೇಳ್ದಂಗೆ ಆದೇಶ ಮಾಡ್ಕೊಂಡು ಬರ್ಬೇಕಂತ ಆದೇಶ ಕೊಟ್ಟಿದ್ದೀರಾ. ಆದೇಶ ಪ್ರಕಾರ ನಾನು 2,000 ಮನೆ ಆದೇಶನ ಮಾಡ್ಕೊಂಡು ಬಂದಿದ್ದೀನಿ. ತಾವೆಲ್ಲ 1 ನಿಮಿಷ ಕೇಳ್ತೀನಿ. ತಾವೆಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಬೇಕಾಗಿದ್ದು 15 ದಿನದಲ್ಲೇ ನನಗೆಲ್ಲೋ ಒಂದ್ ಕಡೆ ತುಕಾರಾಮಣ್ಣ ನಮ್ಮ ತಂಗಿ ನಿನ್ನ ಓವರ್ಟೇಕ್ ಮಾಡ್ತಾರೆ ಅಭಿವೃದ್ಧಿ ಕೆಲಸ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸಂಡೂರಿಗೆ ಸಿಟಿಗೆ ಬೇಕಂತ ಕೇಳಿದ್ದಾರೆ. ನನ್ನ ವಾರ 10 ದಿನದಲ್ಲಿ 500 ಮನೆಗಳು ಸಿಟಿಗೆ ಬೇಕಂತ ಕೇಳಿದ್ದಾರೆ. ನಾನು 1,000 ಮನೆಗಳು ಸಿಟಿಗೆ ಕೊಡ್ತೀನಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ತುಕಾರಾಮ್ ಅವರು ಮಾಡಿರೋ ಕೆಲಸ ಬಗ್ಗೆ ನಾನು ಹೆಚ್ಚಾಗಿ ಹೇಳ. ಸರ್ಕಾರ ಬಗ್ಗೆ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ನಾವೇನ್ 5 ಗ್ಯಾರಂಟಿಗಳನ್ನ ಮಾತಕ್ಕಂಗೆ ನಾವು ಕೊಟ್ಟಿದ್ವಿ, ಅದು 5 ಗ್ಯಾರಂಟಿಗಳು ಕೊಡ್ತೀವಿ. ಚುನಾವಣೆಗಿಂತ ಮುಂಚೆ ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. 2,000 ಬರ್ತಾ ಇದೆಯಲ್ಲಮ್ಮ, ಕೈ ಹತ್ರ ಯಾರ್ಯಾರು ಬರ್ತಾ ಇದಿಲ್ಲ ಅಂತ 2,000 ರೂಪಾಯಿ ಬರ್ತಾ ಇದೆ ತಾನೆ. ಆಮೇಲೆ 200 ಕರೆಂಟ್ ಫ್ರೀ ಬರ್ತಾ ಇದೆ ತಾನೆ. 5 kg ಅಕ್ಕಿ ಇದ್ದಿದ್ದು 10 kg ಮಾಡಿರೋದು ತಮ್ಗೆಲ್ಲ ಗೊತ್ತಿದ್ರು. ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೇಕಂತ ಹೇಳ್ಬಿಟ್ಟು ಆದೇಶ ಮಾಡಿದ್ದಾರೆ. ಫ್ರೀ ಅಡ್ಡಾಡ್ತಾ ಇದೀರಲ್ಲ, ನೀವು ಅಡ್ಡಾಡ್ತಾ ಇದೀರಲ್ವ? ಬಿಡಿ, ಸರಿಯಾಗಿದೆ. ಫ್ರೀಯಾಗಿ ಅಡ್ಡಾಡ್ತಾ ಇದ್ದಿರ್ತಾನೆಮ್ಮ. ಆಮೇಲೆ ಡಿಪ್ಲೊಮಾ ಹೋಲ್ಡರ್ ಮಕ್ಕಳಿಗೆ 1,500 ಇಂದ 3,000 ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ನಾನು ಪದೇ ಏನಕ್ಕಿದ್ದು ಹೇಳ್ತಾ ಇದ್ದೀನಿ ಅಂದ್ರೆ, ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿದ್ವಿ. ನಮ್ಮ ರಾಜ್ಯದ ಜನ 136 ಸೀಟ್ನ ನಮ್ಮನ್ನ ಗೆಲ್ಸ್ಕೊಟ್ರು. ಅದಾದ್ಮೇಲೆ ವಿರೋಧ ಪಕ್ಷದವ್ರು ಏನಂದ್ರು, ಈಗ ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡಕ್ ಸಾಧ್ಯ ಆಗಲ್ಲ, ಈ ಗ್ಯಾರಂಟಿಗಳು ಕೊಡ್ಬೇಕಾದ್ರೆ ಕನಿಷ್ಠ 55 ಇಂದ 60,000 ಕೋಟಿ ಆಗ್ತದೆ, ಬರೀ ಇವ್ರು ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡಕ್ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದು 1 ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನ ಲಾಗು ಮಾಡಿರೋ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ. ಅದ್ರ ಜೊತೆ ಇದು 6ನೇ ಗ್ಯಾರಂಟಿ ಅಂತೀನಿ ನಾನು. 6ನೇ ಗ್ಯಾರಂಟಿ ಯಾವ್ದಂತಪ್ಪ ಅಂದ್ರೆ, ಚುನಾವಣೆ ಟೈಮಲ್ಲಿ ನಾನು ಘೋಷಣೆ ಮಾಡಿಲ್ಲ, ಬಡವ್ರ ಮನೆ ಕೊಡ್ತೀವಂತ ನಾವು ಘೋಷಣೆ ಮಾಡಿ
ಮಾಡಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. 15, 16, 17, 18 1,80,253 ಮನೆಗಳು ಸ್ಲಮ್ ಬೋರ್ಡ್ ಅಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ 47,863 ಮನೆ, ಒಟ್ಟಾಗಿ 2,30,000 ಮನೆ ಹಿಂದಿನ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದಿನ ಮುಖ್ಯಮಂತ್ರಿ ಇರುವಾಗ ಸಿದ್ದರಾಮಯ್ಯ ಅವರು ಆವಾಗ ಸ್ಯಾಂಕ್ಷನ್ ಮಾಡಿದರು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು, ಒಂದ್ ಮನೇನು ಸ್ಯಾಂಕ್ಷನ್ ಮಾಡಿಲ್ಲ, ಒಂದ್ ಮನೇನು ಕೊಡಕ್ ಸಾಧ್ಯ ಆಗಿಲ್ಲ. ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾವ್ರೆ. ಅಂದ್ರೆ 1.5 ಲಕ್ಷ ಮುಂದೆಯಿಂದ ಕೊಡ್ತಾವ್ರೆ. 18% GST ಆಗ್ಬಿಟ್ಟು 1,38,000 ರೂಪಾಯಿ ವಾಪಸ್ ತಗೊಂತವ್ರೆ. ನಾಮಕೆ ವಾಸ್ತೆ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿಯನ್ನ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ. SC ಇದ್ರೆ 2 ಲಕ್ಷ ಕೊಡ್ತೀವಿ. ಅವರೇ ತಗೊಂಡ್ರೆ 1.5 ಲಕ್ಷ. 1.5 ಲಕ್ಷ ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರದ 1.5 ಲಕ್ಷ ಅಂದ್ರೆ 3 ಲಕ್ಷ ಆಯ್ತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ 4.5 ಲಕ್ಷ ಉಳಿತದೆ. ಬಡವರು ಎಲ್ಲಿಂದ ಕೊಡಕ್ ಸಾಧ್ಯ? ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿದ್ದು 9,400 ಕೋಟಿ ಬೆನಿಫಿಷಿಯರಿ ಪೇಮೆಂಟ್ ಬರಬೇಕಾಗಿತ್ತು. ಬರೇ ಬೆನಿಫಿಷಿಯರಿ ಪೇಮೆಂಟ್ ಬಂದಿರೋದೆ 410 ಕೋಟಿ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ, ಯಾರೋ 20,000 ಮೇಲೆ ಕೊಡಕ್ ಸಾಧ್ಯ ಆಗಿಲ್ಲ. ನನ್ ಗಮನಕ್ಕೆ ಬಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿ ಗಮನಕ್ಕೆ ಹೆಂಗೋಪ ತರದಿದು ಗ್ಯಾರಂಟಿಗಳಿಗೆ 55 60,000 ಕೋಟಿ ಆಗ್ತದೆ. ಇದು ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರ್ಲಿಲ್ಲ, ಹೆಂಗೋಪ ಹೋಗಿ ಹೇಳೋದು ಇದು ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದೆ. ಸರ್, ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದ್ಮೇಲೆ ಒಂದ್ ಮನೇನು ಸ್ಯಾಂಕ್ಷನ್ ಆಗಿಲ್ಲ, ಒಂದ್ ಮನೇನು ಕೊಡಕ್ ಸಾಧ್ಯ ಆಗ್ಲಿಲ್ಲ. ಬಡವ್ರು ಬೀದಿದಲ್ಲಿದ್ದಾರೆ ಸರ್. ಅವರು ಸರ್ಕಾರ ವತಿಯಿಂದಾನೆ ಅವ್ರ ಮನೆಗಳು ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 2 ಮೀಟಿಂಗ್ ಮಾಡಿಬಿಟ್ಟು, ಇಲ್ಲ ನೀನ್ ಹೇಳ್ತಾರ ಸತ್ಯ, ಬಡವ್ರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ, ಅದ್ ಎಷ್ಟನ್ನ ಕಷ್ಟ ಆಗ್ಲಿ ಆ ದುಡ್ಡನ್ನ ನಾನು ಕೊಡ್ತೀನಿ, 1 ವರ್ಷದಲ್ಲಿ ನಿನ್ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ಬೇಕಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಅಲ್ಲಿ ತಂದು ಜನವರಿಯಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಯಲ್ಲಿ 500 ಕೋಟಿ ಕೊಟ್ಟಿದ್ದ ಕಾರಣಕ್ಕೆ 36,780 ಮನೆಗಳು ಕೊಟ್ವಿ. ಏನಕ್ಕೆ ಬಿಜೆಪಿ ಅವ್ರು ಕೊಡಕ್ ಸಾಧ್ಯ ಆಗ್ಲಿಲ್ಲ? ಬಡವ್ರ ಬಗ್ಗೆ ಇವ್ರ ಕಾಲೇಜ್ ಇರ್ಲಿಲ್ವಾ? ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಕುಮಾರಸ್ವಾಮಿಗೆ ಬಡವ್ರ ಬಗ್ಗೆ ಕಾಲೇಜ್ ಇರ್ಲಿಲ್ವಾ? ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇರ್ಲಿಲ್ವಾ? ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇರ್ಲಿಲ್ವಾ? ಬರೇ ಕಾಲೇಜು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅಂತ ತಮ್ಮ ಕೇಳಕ್ ಬಯಸ್ತಾ ಇದ್ದೀನಿ. ಅವರು ಮಾಡ್ಬೋದಾಗಿತ್ತಾನೆ. ಇನ್ನ 36,789 ಮನೆಗಳು ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ, ಇದು ಡಿಸೆಂಬರ್ ತಿಂಗಳು ನಡೀತಾ ಇದೆ, ಬರೋ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಇನ್ನ 42,000 ಮನೆಗಳು ನಾವು ಕೊಡಕ್ ತಯಾರಿಯನ್ನ ಮಾಡ್ಕೊಂಡಿದ್ದೀವಿ. 42,000 ಮನೆಗಳು. ಅದ್ರ ಜೊತೆಯಲ್ಲಿ ಬ್ಯಾಂಗ್ಳೂರ್ ಸಿಟಿ ತಮಗೆಲ್ಲ ಗೊತ್ತೇ ಇರ್ಬೋದು. ಬ್ಯಾಂಗ್ಳೂರ್ ಸಿಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಟೋ ಚಾಲಕರು, ಕೂಲಿ ಮಾಡೋರು, ಬೀದಿ ವ್ಯಾಪಾರ ಮಾಡೋರು ಬಹಳ ಜನ ಇದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಅವ್ರ ಬಡವರಿಗೆ ಅವ್ರ ಸ್ವಂತ ಮನೆ ಆಗ್ಬೇಕಂತ ಹೇಳ್ಬಿಟ್ಟು 1 lakh ಹೌಸಿಂಗ್ ಸ್ಕೀಮ್ ಅನ್ನ ತಂದಿದ್ರು. 1 lakh ಹೌಸಿಂಗ್ ಸ್ಕೀಮ್ ಅನ್ನ ಆ ಟೈಮಲ್ಲಿ 2016ರಲ್ಲಿ 1,028 ಎಕರೆನ ಜಾಗನ ನಮ್ಮ ರಾಜೀವ್ ಗಾಂಧಿ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ರು. 1,028 ಎಕರೆ. ಏನಕ್ಕೆ ಕಾರಣ ಅಂದ್ರೆ ಆ ಬಡವರು ಅವ್ರಿಗೂ ಒಂದು ಸ್ವಂತ ಮನೆ ಆಗ್ಲಿ, ಎಲ್ಲ ಆಟೋ ಚಾಲಕರು ಇರೋದು, ಬೀದಿ ವ್ಯಾಪಾರ ಮಾಡೋರು, ಬಡವರು ಜಾಸ್ತಿ ಇದೆ, ಬೆಂಗಳೂರು ಸಿಟಿದಲ್ಲಿ ಅವ್ರಿಗೂ ಮನೆಗಳು ಆಗ್ಲಿ ಅಂತ ಜಾಗನ ಘೋಷಣೆ ಮಾಡಿ 16 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ಅವ್ರಿಗೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ರಾಜ್ಯ ಸರ್ಕಾರದಿಂದ 1.5 ಲಕ್ಷ, ಬರೇ ಅವ್ರು 2.5 ಲಕ್ಷ ಕೊಟ್ರೆ ಅವ್ರು ಬೆಂಗಳೂರು ಸಿಟಿಯಲ್ಲಿ ಸ್ವಂತ ಮನೆ ಆಗ್ಬೇಕಂತ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಮಾಡಿದ್ರು. ಅದಾದ್ಮೇಲೆ ಬಿಜೆಪಿ ಸರ್ಕಾರ, ನಮ್ಮ ಸರ್ಕಾರ ಹೋಯ್ತು, 17 ಬಂತು, ಗುದ್ಲಿ ಪೂಜೆ ಆಯ್ತು, ಕೆಲಸ ಶುರುವಾಯಿತು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಆ ಅವಧಿಯಲ್ಲಿ ಕುಮಾರಸ್ವಾಮಿ ಅವರು ಏನು ಮಾಡಿಲ್ಲ. ಅದಾದ್ಮೇಲೆ ಬಿಜೆಪಿ ಸರ್ಕಾರ ಬಂತು, ಯಡಿಯೂರಪ್ಪ ಅವರು ಏನು ಮಾಡಕ್ಕಾಗ್ಲಿಲ್ಲ. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು 2021ರಲ್ಲಿ. 2021ರಲ್ಲಿ ಕರೆಸಿ ರಿವ್ಯೂ ಮೀಟಿಂಗ್ ಮಾಡಿ ಇದು 6 ಲಕ್ಷ ಮನೆ ಇದ್ದಿದ್ದು 10,60,60,000 ರೂಪಾಯಿ ಮಾಡಿದ್ರು.
ಎಷ್ಟು ಮಾಡಿದ್ರು? 6 ಲಕ್ಷ ಇದ್ದಿದ್ದು 10 ಲಕ್ಷದ 60,000 ಮಾಡಿದ್ರು. ಅದಕ್ಕಂತ ಹೇಳ್ಬಿಟ್ಟು GST ಆದ್ರು 60,000 ರೂಪಾಯಿ GST ಹಾಕಿ 11 ಲಕ್ಷದ 20,000 ಆದ್ರು. ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ಇಲ್ಲ ನಾನು ಕೊಟ್ಟಿದ್ದ 6 ಲಕ್ಷ ರೂಪಾಯಿಗೆ ಈ ಬಿಜೆಪಿ ಅವ್ರು ಬಂದು ಇದಕ್ಕೆ ಡಬಲ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರಿವ್ಯೂ ಮೀಟಿಂಗ್ ಮಾಡಿ ಬಡವ್ರ ಕೊಡೋದು ಕಷ್ಟ ಆಗ್ತದೆ ಅಂತ ಹೇಳ್ಬಿಟ್ಟು 1 ಲಕ್ಷ ರೂಪಾಯಿ ನಾನು ಕೊಡ್ತೀನಿ, ಅದು 1 ಲಕ್ಷ ಕಡಿಮೆ ಮಾಡಿ ಅಂತ ಘೋಷಣೆ ಮಾಡಿದ್ರು. ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರ್ಲಿಲ್ಲ. ಅಂದ್ರೆ ನಾನು ಏನಕ್ಕಪ್ಪ ಇದು ಹೇಳ್ತಾ ಇದ್ದೀನಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇರೋದೇ ಬಡವ್ರ ಪರಗೆ. ತಾವು ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಮೊನ್ನೆ ಆಯ್ತು ಉಪಚುನಾವಣೆಯಲ್ಲಿ ಬಂದು ಏನೇನ್ ಭಾಷಣ ಮಾಡಿದ್ದಾರೆ ವಿರೋಧ ಪಕ್ಷದವರು, ನಾನು ಹೇಳಕ್ ಹೋಗಲ್ಲ. ಇತಿಹಾಸ ತೆಗೀರಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ ಜನಗಳು ಮಧ್ಯದಲ್ಲಿ ಹೋದ್ರೆ ನಾವು ನಮ್ಮ ಸಾಧನೆಯನ್ನ ತೋರಿಸಿ ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರ ಇರುವಾಗ ನಾವು ಹಿಂಗ್ ಮಾಡಿದ್ವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ನಾವ್ ಹಿಂಗ್ ಮಾಡ್ತೀವಂತ ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ. ಯಾವತ್ತನ ಬಿಜೆಪಿ ಅವರು ಸಾಧನೆ ಯಾವತ್ತನ ತೋರ್ಸೋರ? ಬರೀ ಅವ್ರಿಗೆ ಹಿಂದೂ ಮುಸಲ್ಮಾನ್ ಯಾವತ್ತೂ ಅವ್ರು ಸಾಧನೆ ತೋರಿಸಿಲ್ಲ. ಅವ್ರಿಗೆ ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಅವ್ರು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ ಬೇಕಾಗಿರೋದು. ದಯಮಾಡಿ ಅವ್ರು ಕಾಣಬಾರ್ದು. ಬಹಳ ಜನ ಅಲ್ಪಸಂಖ್ಯಾತರು ಇಲ್ಲಿ ಕೂತಿದ್ದಾರೆ. ನಸೀರ್ ಅಹಮದ್ ಸಾಹೇಬರು ಹೇಳಿದ್ದಾರೆ, ನಮ್ಮ ಇಸ್ಲಾಂ ಧರ್ಮದಲ್ಲಿ ನಮ್ಮ ಜಾತಿ ಭೇದ ಮಾಡಿ ಅಂತ ನಮ್ಮ ಇಸ್ಲಾಂ ಧರ್ಮ ಹೇಳಿಲ್ಲ. ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಬೈರ್ ರಖ್ನಾ, ಹಿಂದಿ ಹೈ ಹಮ್, ಹಿಂದೂಸ್ತಾನ್ ಹಮಾರಾ, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ. ನಮ್ಮ ಇಸ್ಲಾಂ ಧರ್ಮ ಹೇಳ್ಕೊಂಡಿರೋದು. ಬಿಜೆಪಿ ಬರೇ ಜಾತಿ. ದಯಮಾಡಿ ಇದೆಲ್ಲ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಿನ್ನೆಲೆಯಲ್ಲಿ ಇನ್ನೊಂದು ಬಾರಿ ನಮ್ಮ ಅನ್ನಪೂರ್ಣ ತುಕಾರಾಮ್ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸಿ ನಿಮ್ಗೆಲ್ಲ ಕೈ ಜೋಡಿಸಿ ಇನ್ನೊಂದು ಬಾರಿ ನಮಸ್ಕಾರನ ಮಾಡಿ, ಆಮೇಲೆ ಮೊನ್ನೆ ನಮ್ಗೆಲ್ಲ ಒಂಥರ ಆಗ್ಬಾರ್ದಾಗಿತ್ತು ಘಟನೆ ಆಗಿದೆ ವಿಮ್ಸಲ್ಲಿ. ತಮ್ಗೆಲ್ಲ ಗೊತ್ತಿದ್ದೀರದ ನೆನ್ನೆಲ್ಲ ಮೊನ್ನೆವರೆಗೂ 5 ಜನ ತೀರ್ಕೊಂಡಿದ್ರು, ಅದ್ರಲ್ಲಿ ನಿಧನ ಹೊಂದಿದ್ರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು CM ರಿಲೀಫ್ ಫಂಡ್ ಅಲ್ಲಿ 2 ಲಕ್ಷ ರೂಪಾಯಿ ಅಂತ ಘೋಷಣೆ ಮಾಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರೆ ನಾನು 2 ಲಕ್ಷನ ಘೋಷಣೆ ಮಾಡಿದೆ. ಇವತ್ತು ಏನ್ ಬಂತು ಗೊತ್ತಿಲ್ಲ. ಇಲ್ಲ ಆ ಘಟನೆ ಆಗ್ಬಾರ್ದಾಗಿತ್ತು. 5 ಜನ ಸತ್ತಿರೋರು ಬಡವರಾಗಿದ್ದಾರೆ ಅಂತ ನನ್ನ ಮಾಹಿತಿ ಬಂದಿದೆ. ಅವ್ರಿಗೆ 2 ಲಕ್ಷ ಘೋಷಣೆ ಮಾಡಿದ್ಯಾ, ಇನ್ 3 ಲಕ್ಷ ಘೋಷಣೆ ಮಾಡು, 5 ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಮನೆ ಮುಖ್ಯಮಂತ್ರಿ ಇವತ್ತು ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತು 5 ಲಕ್ಷ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ತಾವೆಲ್ಲ ಅರ್ಥ ಮಾಡ್ಕೊಂಡು ನಾವು ಕಾಂಗ್ರೆಸ್ ಪಕ್ಷ ಇರೋದೇ ಬಡವ್ರ ಪರ ಸೇವೆ ಮಾಡಕ್ಕೆ ನಾವಿರೋದು. ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಾ ಸಮಾಜದವ್ರಿಗೂ ಜೊತೆ ಯಾವ್ದನ್ನ ಪಕ್ಷ ತಗೊಂಡು ಹೋಗ್ತಾ ಇದೆ ಅದು ಕಾಂಗ್ರೆಸ್ ಪಕ್ಷ. ನಾನು ಮುಸ್ಲಿಂ ಆಗಿದ್ದೀನಿ, ಎಲ್ಲ ವೇದಿಕೆ ಮೇಲೆ ಹೇಳ್ತೀನಿ ಸರ್. ನಾನು DK ಶಿವಕುಮಾರ್ ಸಾಹೇಬ್ರೆ, ನಾನು ಮುಸ್ಲಿಂ ಆಗಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಬ್ಬ ಹಿಂದೂಸ್ತಾನಿ ಕನ್ನಡಿಗ, ಆಮೇಲೆ ಮುಸ್ಲಿಂ ಅಂತೀನಿ ನಾನು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ ಸ್ವಾಮಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಾತಿ ಇಲ್ಲ. ನಾವು ಯಾವತ್ತಿದ್ರು ನಿಮ್ ಬಡವ್ರ ಪರ ಇರ್ತೀವಂತ ಹೇಳ್ತಾ ನನ್ನ 2 ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್.